ಶಾಸಕರು ಕಳೆದ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದಂಥ ಬೆಳಗುನ್ ಸಾಮಪ್ಪ ಅವರು ಮತ್ತು ನೆಲಮಂಗಲದ ಮಾಜಿ ಶಾಸಕರು ನಾವೆಲ್ಲ ಕೂಡ ನಮ್ಮ ರಾಜ್ಯಾಧ್ಯಕ್ಷರನ್ನು ನಿನ್ನೆ ಭೇಟಿ ಮಾಡಿದ್ವಿ. ಅಂದರೆ ಚಿಕ್ಕಬಳ್ಳಾಪುರದು ಇನ್ನೂ ಕೂಡ ವರಿಷ್ಠ ಮಂಡಳಿಯಿಂದ ಯಾರು ಅಂತೇಳಿ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಲಿಲ್ಲ. ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಮಗೆ ಟಿಕೆಟ್ ಘೋಷಣೆ ಆಗಿದೆ ಅಂತೇಳಿ ಕೆಲವು ಕಡೆ ಎಲ್ಲ ಕೂಡ ಅಭಿನಂದನಾ ಫ್ಲೆಕ್ಸ್ಗಳನ್ನು ಹಾಕಿ ಮತ್ತು ಮುಂದಿನ ಕೇಂದ್ರದ ಆರೋಗ್ಯ ಸಚಿವರಿಗೆ ಅಭಿನಂದನೆಗಳು ಅಂತಕ್ಕಂಥದ್ದು ಹಾಕಿ ಬಹಳ ಉತ್ಸಾಹದಲ್ಲಿ ಎಲ್ಲ ಕಡೆ ಸ್ವಲ್ಪ ವ್ಯಾಟ್ಸಪ್ಗಳೆಲ್ಲ ಕೂಡ ಅರಿವಿಟ್ಟಿರೋದ್ರಿಂದ ಸ್ವಲ್ಪ ಗೊಂದಲಕ್ಕೆ ಎಡೆ ಮಾಡಿದೆ. ನಾಳೆ ನಮ್ಮದು ಸಭೆ ಇರೋದ್ರಿಂದ ಅಧಿಕೃತವಾಗಿ ನರೇಂದ್ರ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಸಹಿಯೊಂದಿಗೆ ಏನು ಪಟ್ಟಿ ಬಿಡುಗಡೆ ಆಗ್ತದೆ ಅದು ಅಧಿಕೃತವಾಗಿ ಆಗ್ತಕ್ಕಂಥದ್ದು. ಸೊ ಇದರ ಮಧ್ಯದಲ್ಲಿ ನಾವು ನಿನ್ನೆ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ 8 ವಿಧಾನಸಭಾ ಕ್ಷೇತ್ರಗಳ ಸರ್ವೆ ಏನು ನಡೆದಿದೆ ಅದನ್ನು ಆಧಾರವಾಗಿಟ್ಟು ಮತ್ತು ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಪಡೆದ ಅಭಿಪ್ರಾಯವನ್ನು ತಗೊಂಡಿದ್ದೀವಿ. ನಾವು ದಯವಿಟ್ಟು ಆ ಅಭಿಪ್ರಾಯವನ್ನು ಕೂಡ ತಗೊಳ್ಳಿ. ಈಗ ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಅವರು ಇಬ್ಬರು ಕಣದಲ್ಲಿರ್ತಕ್ಕಂಥದ್ದು. ಆದರೆ ಒಂದು ಹೆಜ್ಜೆ ಮುಂದೆ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಸಿಕ್ಕದಲ್ಲಿ ಗೆಲುವು ಸುಲಭ ಆಗ್ತದೆ. ನರೇಂದ್ರ ಮೋದಿಜಿಯವರಿಗೆ ಒಂದು ಸೀಟನ್ನು ಇಲ್ಲಿಂದ ಗೆಲ್ಲಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬಹುತೇಕ ಕಾರ್ಯಕರ್ತರನ್ನ ತಾವು ನೋಡಿದ್ರೆ ಮಾಧ್ಯಮ ಸ್ನೇಹಿತರು ಕೂಡ ಗೊತ್ತಿರ್ತದೆ. ಅದು ಅಭಿಪ್ರಾಯ ಈ ಥರ ಇದೆ. ಮಾನ್ಯ ಸುಧಾಕರ್ ಅವರು ಕೂಡ ಹಿರಿಯರು, ಮಾಜಿ ಸಚಿವರು ಕೂಡ ಆಗಿದ್ರು ಕೂಡ ಅವರು ಚುನಾವಣೆಯಲ್ಲಿ ಸೋತಾದಮೇಲೆ ಜನಗಳ ಸಂಪರ್ಕವನ್ನು ಕಡಿಮೆ ಮಾಡಿದ್ರು ಅಂತಕ್ಕಂಥ ಒಂದು ದೂರಿದೆ. ಕಾರ್ಯಕರ್ತರಿಗಾಗಲಿ ಬೇರೆಯವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಕ್ಕಂಥ ಮಾತನ್ನು ಮತ್ತು ಉಸ್ತುವಾರಿ ಸಚಿವರಾಗಿದ್ದಾಗ ಕೂಡ ಯಾವುದೇ ಪ್ರಮುಖ ಕಾರ್ಯಕರ್ತರಿಗೆ ಕೆಲಸಗಳಾಗಲಿ ನಾಮಿನೇಷನ್ ಆಗಲಿ ಮಾಡಲಿಲ್ಲ ಮತ್ತು ಪಕ್ಷವನ್ನು ಬಲ ಮಾಡೋ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಯ್ತೇನೋ ಅಂತಕ್ಕಂಥ ಮಾತನ್ನು ನಮ್ಮ 8 ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರು, ವಿಶೇಷವಾಗಿ ಜೆಡಿಎಸ್ ಏರಿಯಾವನ್ನು ಬೆಂಬಲ ಕೊಡ್ತಾ ಇದೆ. ಅನೇಕ ಜೆಡಿಎಸ್ ಪ್ರಮುಖರು ಕೂಡ ಅವರ ಉಮೇದುವಾರಿಕೆಯನ್ನು ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಅಂತಿಮವಾಗಿ ವರಿಷ್ಠ ಮಂಡಳಿ ತೀರ್ಮಾನ ತಗೊಂಡಾದ್ಮೇಲೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಅಭ್ಯರ್ಥಿ ಘೋಷಣೆ ಆದಮೇಲೆ ನಾವು ಮತ್ತೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳ ಸಮೇತ ಸೇರ್ತೀವಿ. ಇವತ್ತು ಬರೀ ನಾವು ಯಾವ ಇಬ್ಬರು ಶಾಸಕರು ಮತ್ತು ಕಂಟೆಸ್ಟೆಂಟ್ಸ್ ಇದ್ವಿ, ಅವ್ರು ಮಾತ್ರ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಕುತ್ಕೊಂಡಿರ್ತಕ್ಕಂಥದ್ದು. ನಾಳೆ ಏನಾಗ್ತದೆ ಅನ್ನೋದು ನೋಡಿ ಅದರ ಮೇಲೆ ನಾವು ಮತ್ತೆ ಎಲ್ಲ ಪ್ರಮುಖರು ಕೂಡ ಕುತ್ಕೊಂಡು ಮುಂದಿನ ಆಗುವಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮನವಿ ವರಿಷ್ಠ ಮಂಡಳಿಯಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪ ಅವರು, ಆರ್ ಅಶೋಕ್ ಅವರು, ಬೊಮ್ಮಾಯಿ ಅವರು ಯಾರ್ಯಾರು ನಮ್ಮ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಕೊಟ್ಟರೆ ಇಲ್ಲಿ ಗೆಲ್ಲೋ ಅವಕಾಶ ಇದೆ. ಮತ್ತೆ ಮುಂದೆ ಇನ್ನು 20-25 ವರ್ಷದಲ್ಲಿ ಪಕ್ಷವನ್ನು ಕಟ್ಟಿ ಮುಂದಿನ ವಿಧಾನಸಭಾ ಚುನಾವಣೆ ಹೊತ್ತಿಗೆ 4-5 ಜನ ಶಾಸಕರನ್ನು ಅಲ್ಲಿಂದ ಗೆಲ್ಲಿಸ್ಕೊಳ್ತಕ್ಕಂಥ ಸಂಘಟನೆ ಯಾರು ಮಾಡ್ತಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ತೀರ್ಮಾನವನ್ನು ತಗೋಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀವಿ. ಮತ್ತು ಆ ಮನವಿ ಪತ್ರವನ್ನು ಮಾನ್ಯ ನರೇಂದ್ರ ಮೋದಿಜಿಯವರಿಂದ ಹಿಡಿದು ನಡ್ಡಾಜಿಯವರಿಂದ ಹಿಡಿದು ಅಮಿತ್ ಶಾಜಿಯವರಿಂದ ಹಿಡಿದು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ರಾಧಾಮೋಹನ್ ಅಗರ್ವಾಲ್ ಅವರಿಂದ ಹಿಡಿದು ಸಂತೋಷ್ ಅವರಿಗೆ ಎಲ್ಲರೂ ಕೂಡ ಮನವಿ ಪತ್ರವನ್ನು ಕೂಡ ಇವತ್ತು ವ್ಯಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಅವರಿಗೆ ರವಾನೆಯನ್ನು ಕೂಡ ಮಾಡಲಾಗಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.